ಈಗಾಗಲೇ ಸುರ್ಜೇವಾಲ ಅವರು ಕೇಂದ್ರ ಸರ್ಕಾರ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಇವುಗಳನ್ನ ಏರಿಕೆ ಮಾಡೋದ್ರ ಬಗ್ಗೆ ನಿಮ್ಮನ್ನು ಪ್ರಸ್ತಾಪ ಮಾಡಿದ್ದಾರೆ. ಹೊಸ ಕರ್ನಾಟಕದ ಇಡೀ ದೇಶದ ಇತಿಹಾಸದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಆಗಿರಲಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ ಸಾಮಾನ್ಯ ಮನುಷ್ಯನ ಜೀವನ ದುಬಾರಿಯಾಗಿದೆ. ಮಧ್ಯ ವರ್ಗದ ಜನರ ಜೀವನ ದುಬಾರಿಯಾಗಿದೆ. ಜೊತೆಗೆ ಬೆಲೆ ಏರಿಕೆಯೂ ಕೂಡ ದೇಶದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ, ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅಚ್ಚೇ ದಿನ ಬರ್ತದೆ ಅಂತ ಹೇಳಿ ಈ ದೇಶದ ಜನರಿಗೆ ಟೋಪಿ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಗುಜರಾತ್ ಮಾದರಿ ಸರ್ಕಾರವನ್ನು ತರ್ತೀವಿ, ಕೇಂದ್ರದಲ್ಲಿ ಒಳ್ಳೆ ದಿನ ಬರ್ತದೆ ಅಂತೇಳಿ ಅನೇಕ ಭರವಸೆಗಳನ್ನ ಕೊಟ್ಟು ಬೆಲೆ ಏರಿಕೆ ಬಗ್ಗೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಏರಿಕೆ ಆದಾಗ ನೀವೆಲ್ಲ ನೋಡಿದ್ದೀರಿ. ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿ ಮಾತಾಡಿದ್ರು, ನಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಕಳೆದ 11 ದಿನಗಳಿಂದ 4 ಬಾರಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆಯನ್ನೇ ಏರಿಸಿದೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ರು. ಈ 4 ಬಾರಿ ಏರಿಸಿದ ಮೇಲೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಬೆಲೆ ಎಷ್ಟಾಗಿದೆ? ಸುಮಾರು 110 ರೂಪಾಯಿ ಒಂದು ಲೀಟರ್ಗೆ, 110 ರೂಪಾಯಿ 93 ಪೈಸೆ. 110 ರೂಪಾಯಿ 93 ಪೈಸೆ. ಹಿಂದೆಲ್ಲೂ ಕೂಡ ಇಷ್ಟೊಂದು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಆಗಿರಲಿಲ್ಲ. ಆಮೇಲೆ ಡೀಸೆಲ್ ಬೆಲೆ ಈಗ ಬೆಂಗಳೂರಿನಲ್ಲಿ 98 ರೂಪಾಯಿ 89 ಪೈಸೆ, 98 ರೂಪಾಯಿ 89 ಪೈಸೆ ಆಗಿದೆ. ಬಹುಶಃ 100 ರೂಪಾಯಿ ಆಗುತ್ತೆ. ಈಗ 4 ಸಾರಿ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಸಿದ್ದಾರೆ. ಒಂದು ಈ ಬೆಲೆ ಏರಿಸೋದ್ರಿಗೆ ಮಾಡಿ ಸುಮಾರು 7 ರೂಪಾಯಿ 52 ಪೈಸೆ, 7 ರೂಪಾಯಿ 52 ಪೈಸೆ ಒಂದು ಲೀಟರ್ ಮೇಲೆ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಒಂದು ಲೀಟರ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಈ ಅವರ 12 ವರ್ಷದ ಅವಧಿಯಲ್ಲಿ ಅನೇಕ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ
ಮೇ ತಿಂಗಳು 2014 ₹71.41 ಒಂದು ಲೀಟರ್ ಪೆಟ್ರೋಲ್ ಬೆಲೆ ಇತ್ತು. ₹71.41 ಪೆಟ್ರೋಲ್ ಬೆಲೆ ಇತ್ತು. ಡೀಸೆಲ್ ಬೆಲೆ ₹56.71 ಇತ್ತು. ಇವತ್ತು ಎಷ್ಟಾಗಿದೆ ನೋಡಿ, ₹110, ₹110.83 ಪೆಟ್ರೋಲು, ಆಮೇಲೆ ₹98.89 ಡೀಸೆಲು. ಅವತ್ತು ಗ್ಯಾಸ್ ಬೆಲೆ ಎಷ್ಟಿತ್ತಪ್ಪ ಅಂತಂದ್ರೆ ₹412 ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ. ಅಡಿಗೆ ಮನೆ ಗ್ಯಾಸ್ ₹412 ಇತ್ತು. ಇವತ್ತು ಎಷ್ಟಾಗಿದೆ? ₹915.50. ₹915.15 ಅಂದ್ರೆ ಸುಮಾರು ಡಬಲ್ಗಿಂತ ಜಾಸ್ತಿ, ₹503 ಜಾಸ್ತಿ ಆಗಿದೆ. ಸೊ ಇದಕ್ಕೆ ಯಾವ ಕಾರಣ? ನಾನು ಅವತ್ತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕ್ರೂಡ್ ಆಯಿಲ್ ಬೆಲೆ ಅಮೆರಿಕನ್ ಡಾಲರ್ಸ್ ಅವತ್ತು ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಅಂತಕ್ಕಂಥದ್ದು. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಈಗ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಪೆಟ್ರೋಲ್ ಬೆಲೆ ಹೆಚ್ಚಾಗ್ತಾ ಇದೆ. ಒಂದು ಹಂತದಲ್ಲಿ ₹65-70 ಉಳಿತು ಕ್ರೂಡ್ ಆಯಿಲ್ ಬೆಲೆ. ಅದನ್ನ ಕನ್ಸ್ಯೂಮರ್ಸ್ ಯಾರು ಪೆಟ್ರೋಲ್ ಬಳಸ್ತಾರೆ, ಡೀಸೆಲ್ ಬಳಸ್ತಾರೆ, ಅವ್ರಿಗೆ ಟ್ರಾನ್ಸ್ಫರ್ ಆಗಲಿಲ್ಲ. ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ $65, $70 ಆಗಿತ್ತು. ಆದ್ರೂ ಕೂಡ ಟ್ರಾನ್ಸ್ಫರ್ ಮಾಡಲಿಲ್ಲ. ಈಗಲೂ ಕಡಿಮೆ ಇದೆ, 100 ಒಳಗಡೆ ಇದೆ. ಆದ್ರೂ ಏರಿಸಿದ್ದಾರೆ ಪೆಟ್ರೋಲ್. 4 ಸಾರಿ ಏರಿಸಿದ್ದಾರೆ. ₹7.52. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ಬೆಲೆ ಏರಿಕೆ ಆಗುತ್ತೆ. ಒಂದು ಹೋಟೆಲ್ ತಿಂಡಿಗಳು ಜಾಸ್ತಿ ಆಗ್ತದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆದ್ರೆ ರೈತರು ಕಷ್ಟ ಸಿಕ್ಕಾಗುತ್ತಾರೆ. ಸಾಮಾನ್ಯ ಜನ ಕಷ್ಟ ಸಿಕ್ಕಾಗುತ್ತದೆ. ಸೊ ಅದರಿಂದ ನರೇಂದ್ರ ಮೋದಿಯವರು ಇವತ್ತು ದೇಶವನ್ನ ಲೂಟಿ ಹೊಡಿತಾ ಇದ್ದಾರೆ. ಸಾಮಾನ್ಯ ಜನರನ್ನು ಲೂಟಿ ಹೊಡಿತಾ ಇದ್ದಾರೆ, ದರೋಡೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೋಸ್ಕರವಾಗಿ ಈ ಪ್ರೆಸ್ ಕಾನ್ಫರೆನ್ಸ್ ನ ಕರೆದಿರ್ತಕ್ಕಂಥದ್ದು. ಬಹುಶಃ ನಿಮಗೂ ಕೂಡ ಸ್ಕೂಲ್ನಲ್ಲಿ ಓಡಾಡ್ತೀರಿ ನೀವು ಜಾಸ್ತಿಯಾಗಿ, ನಿಮಗೂ ಕೂಡ ಇದರ ಬಿಸಿ ತಟ್ಟುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ನೀವು ಕಾರ್ನಲ್ಲಿ ಓಡಾಡೋರು ಬಹಳ ಕಡಿಮೆ, ಮೋಟರ್ ಬೈಕ್ ನಲ್ಲಿ ಜಾಸ್ತಿ ಓಡಾಡೋರು. ನೀವು ಪೆಟ್ರೋಲ್ ಹಾಕಿಸ್ಬೇಕು, ಡೀಸೆಲ್ ಹಾಕಿಸ್ಬೇಕು, ಅದರಿಂದ ಜಾಸ್ತಿ ಆಗ್ತದೆ. ಅದರಿಂದ ದಯಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ.